ಎಜುಕೇಷನ್ ಮಾನವತೆಯ ಸ್ಟೆಪ್ಪಿಂಗ್ ಸ್ಟೋನ್ ಆಗಿ ಹೋಗದೆ ಹೊರತು ನಾವು ಎಷ್ಟು ಎಜುಕೇಷನ್ ಮಾಡಿದ್ರು, ಎಜುಕೇಷನ್ ಅಂತ ಹೇಳಿದರೆ ಬರೀ ಯಾವ ಡಿಗ್ರಿನೂ ಯಾವ ಪೋಸ್ಟ್ ಗ್ರ್ಯಾಜುಯೇಷನು ಡಾಕ್ಟ್ರೇಟ್ ತಗೊಂಡ್ರು ಅದರ ವ್ಯರ್ಥವಾಗುತ್ತದೆ. ನಮ್ಮ ಟೀಚರು ರಾಮಕೃಷ್ಣ ಭಟ್ ಹೇಳಿದರು, ಕನ್ನಡ ಶಾಲೆ ಇದು ನಿರ್ವಹಣೆ ಬಹಳ ಕಷ್ಟ ಅಂಥೇಳಿ ಭಾಳ ಚಿಕ್ಕದಾಗಿ ಸೊಗಸಾಗಿ ಹೇಳಿದರು, ಚುಟುಕಾಗಿ ಹೇಳಿದರು. ಹೇಳಿಲ್ಲ ಅವರು, ಬರೀ ಕಷ್ಟ ಅಂತ ಮಾತ್ರ ಹೇಳಿದರು. ಯಾಕಂದರೆ ಇವತ್ತಿನ ಈ ಇಂಗ್ಲೀಷ್ ಮೀಡಿಯಮ್ ಹುಚ್ಚಂತ ನಾನು ಹೇಳಲ್ಲ. ಇವತ್ತಿನ ದಿವಸ ಈ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಇಂಗ್ಲೀಷ್ ಮೀಡಿಯಂ ಬೇಕೇ ಬೇಕು. ಆದರೆ ಈ ಓಡಾಟದಲ್ಲಿ, ಈ ಒಂದು ರೇಸಲ್ಲಿ ಕನ್ನಡ ಮೀಡಿಯಂ ಬಗ್ಗೆ ಜನರ ಉತ್ಸಾಹ ಕಡಿಮೆ ಆಗೋದು ಸಹಜ. ಆದರೆ ಕನ್ನಡ ಮೀಡಿಯಂ ಅಂತ ಹೇಳಿ ಆ ನೆಗೆಟಿವ್ ಫೀಲಿಂಗ್ ಆರ್ ಇನ್ಫಿಯಾರಿಟಿ ಕಾಂಪ್ಲೆಕ್ಸ್ ಬರೋ ಅಗತ್ಯ ಇಲ್ಲ ಯಾರಿಗೂ. ಸಬ್ಜೆಕ್ಟ್ ಸೇಮ್, ಸಿಲೆಬಸ್ ಸೇಮ್, ಆದರೆ ಒಂದು ಕನ್ನಡ ಮೀಡಿಯಂ, ಒಂದು ಇಂಗ್ಲೀಷ್ ಮೀಡಿಯಂ. ಯಾವ ಸಿಲೆಬಸ್ ತಗೊಂಡ್ರು, ನೀವು ಕನ್ನಡ ಮೀಡಿಯಮಲ್ಲಿ ಕಲ್ತ್ರು, ಇಂಗ್ಲೀಷ್ ಮೀಡಿಯಮಲ್ಲಿ ಕಲ್ತ್ರು, ನೀವು ಮಾಡಿರೋ ಅಭ್ಯಾಸಕ್ಕೆ ನಿಮಗೆ ಸಿಕ್ಕಿರುವ ಮಾರ್ಕು, ನಿಮ್ಮ ಎಫರ್ಟ್ಸಿಗೆ ತಕ್ಕಂತೆ ನಿಮಗೆ ಅನುಕೂಲ ಖಂಡಿತ ಸಿಗ್ತದೆ. ನಾನು ಒಂದು ಕನ್ನಡ ಮೀಡಿಯಂ ಸ್ಟೂಡೆಂಟು ನಮ್ಮ SOS ಹೈಸ್ಕೂಲ್ ಬಂಟ್ವಾಳಲ್ಲಿ. SSLC ತನಕನೂ ಕನ್ನಡ ಮೀಡಿಯಂ, ಅದರ ನಂತರ ಕಾಲೇಜು ಇಂಗ್ಲೀಷ್ ಮೀಡಿಯಂ ನ್ಯಾಚುರಲಿ ಈಗಿದ್ದ ಥರನೇ. ಬಟ್ ನಾವು ಕಲಿಯೋ ಟೈಮಲ್ಲಿ ಕರ್ನಾಟಕದಲ್ಲಿ ಬರೀ 2 ಯೂನಿವರ್ಸಿಟಿ ಇತ್ತು. ಒಂದು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಆ್ಯಂಡ್ ಮೈಸೂರು ಯೂನಿವರ್ಸಿಟಿ ಮೈಸೂರು. ನಾನು ಕನ್ನಡ ಮೀಡಿಯಮಲ್ಲಿ ಕಲ್ತ್ರೂ ಕಾಲೇಜಿಗೆ ಹೋದ ನಂತರ BAಯಲ್ಲಿ ಐ ಸ್ಟುಡ್ ಫಸ್ಟ್ ಆ್ಯಂಡ್ MAಯಲ್ಲಿ ಐ ಸ್ಟುಡ್ ಫಸ್ಟ್. ಇದು ಕನ್ನಡ ಮೀಡಿಯಮ್ಗೆ ಯಾರಿಗೂ ಇನ್ಫಿಯಾರಿಟಿ ಕಾಂಪ್ಲೆಕ್ಸ್ ಬರಬೇಕಂತ ಇಲ್ಲ. ಅದು ನಮ್ಮ ಮನೋಸ್ಥಿತಿ ಅಷ್ಟೇ. ಯಾವ ಸಬ್ಜೆಕ್ಟನ್ನು ನಾವು ಸ್ವಲ್ಪ ಚೆನ್ನಾಗಿ ಓದಿದರೆ ಕನ್ನಡ ಮೀಡಿಯಮ್ ಇಂಗ್ಲೀಷ್ ಮೀಡಿಯಮ್ ನಿಮಗೆ ಅಡ್ಡಿ ಬರೋದಿಲ್ಲ. ಇದರ ಬಗ್ಗೆ ಪೇರೆಂಟ್ಸು ಯಾವುದೂ ನಿಮ್ಮದು ಒಂದು ಅಪ್ರಿಹೆನ್ಷನ್ ನಿಮಗೆ ಬೇಕಂತಿಲ್ಲ. ಮಕ್ಕಳು ಚೆನ್ನಾಗಿ ಓದಬೇಕು, ಅವ್ರು ಓದಿದರೆ ಅವರಿಗೆ ಖಂಡಿತ ಫ್ಯೂಚರ್ ಪ್ರಾಸ್ಪೆಕ್ಟ್ ಇದ್ದೇ ಇದೆ. ಮತ್ತು ಈ ಎಜುಕೇಷನನ್ನು ನಾವು ಈಗ ನೋಡ್ತಾ ಇದ್ದೀವಿ. ಬಹಳಷ್ಟು ಸ್ಕೂಲ್ ಈ ಕನ್ನಡ ಮೀಡಿಯಮಲ್ಲಿ ಈ ಮೇಷ್ಟ್ರು ಹೇಳಿದ ಥರ ಎಜುಕೇಷನ್ ಭಾಳ ಕಷ್ಟ ಅಂತ ಹೇಳಿದರು. ಈ ನಿರ್ವಹಣೆ ಅಡ್ಮಿನಿಸ್ಟ್ರೇಷನ್ ವೆರಿ ಡಿಫಿಕಲ್ಟ್ ಅಂತ ಹೇಳಿದರು. ಯಾಕಂತ ಹೇಳಿದರೆ ಇಂಗ್ಲೀಷ್ ಮೀಡಿಯಮ್ ಹ್ಯಾಸ್ ಬಿಕಮ್ ಸ್ಕೂಲು ರನ್ ಮಾಡೋದು ಭಾಳಷ್ಟು. ಯಾಕಂದ್ರೆ ನಾನೀಗ ಇರೋದು ಬ್ಯಾಂಗ್ಳೂರಲ್ಲಿ. ಅಂದ 2 ಮಾತು ಹೇಳ್ತೇನೆ. ದೇರ್ ಎಜುಕೇಷನ್ ಹ್ಯಾಸ್ ಬಿಕಮ್ ಎ ಪ್ರೊಫೆಷನ್. ಅಲ್ಲಿ ಸರ್ವಿಸ್ ಓರಿಯೆಂಟೆಡ್ ಇಲ್ಲ. ಯಾವ ಮ್ಯಾನೇಜಿಂಗ್ ಕಂಪ್ನಿನೂ 99% ಆಫ್ ದಿ ಮ್ಯಾನೇಜ್ಮೆಂಟ್ಸ್ ಅವು ಸರ್ವಿಸ್ ಓರಿಯೆಂಟೆಡ್ ಆಗಿದ್ದ. ಇಟ್ಸ್ ಆಲ್ ಬಿಕಮ್ ಎ ಪ್ರೊಫೆಷನ್. ಬಟ್ ಫಾರ್ಚುನೇಟ್ಲಿ ಸೌತ್ ಕೆನಡಾದಲ್ಲಿ ಕನ್ನಡ ಮೀಡಿಯಮ್ಸು ಇವತ್ತು ಸರ್ವಿಸ್ ಓರಿಯೆಂಟೆಡ್ ಆಗಿದ್ದೇ ಇವೆ. ಭಾಳಷ್ಟು ಸ್ಕೂಲ್ ನೋಡಿರ್ಬೋದು. ನಮ್ಮ ಫೀಸ್ ಸ್ಟ್ರಕ್ಚರ್ಸ್ ನೋಡಿದರೆ ನಿರ್ವಹಣೆ ಬಹಳ ಕಷ್ಟ. ನಮ್ಮ ಹಳೆ ವಿದ್ಯಾರ್ಥಿಗಳಿಗೂ ಹಾಗೂ ಹೆತ್ತವರಿಗೂ ನಾನು ಇಲ್ಲಿ 2 ಮಾತನ್ನು ಹೇಳ್ತೀನಿ. ನಮ್ಮ ರಾಮಕೃಷ್ಣ ಭಟ್ರು ಹೇಳಿದ ಮಾತನ್ನು ವಿಸ್ತರಿಸಿ ಹೇಳೋದು, ಯಾಕೆ ನಿರ್ವಹಣೆ ಕಷ್ಟ ಅಂಥೇಳಿ. ನಾನು SOS ಸ್ಕೂಲ್ನ ಒಂದು ಕರೆಸ್ಪಾಂಡೆಂಟ್ ಆಗಿಯೂ ಇದ್ದೆ. ಅದೇ ಸಮಯದಲ್ಲಿ ಸರ್ಕಾರಿ ಅಧಿಕಾರಿನೂ ಆಗಿದ್ದೆ. ಆದರೆ 2 ಕಡೆಯೂ ನನ್ನ ಎಕ್ಸ್ಪೀರಿಯನ್ಸಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸರ್ಕಾರ ನಮಗೆ ಕೊಡೋದು, ಒಂದು ಕನ್ನಡ ಮೀಡಿಯಮ್ ಆಗಲಿ ಒಂದು ಇಂಗ್ಲೀಷ್ ಮೀಡಿಯಮ್ ಆಗಲಿ ಕೊಡೋದು ಬರೀ ಟೀಚರ್ ಸ್ಯಾಲ್ರಿ. ಬಟ್ ರಿಕವರಿಂಗ್ ಎಕ್ಸ್ಪೆಂಡಿಚರ್ ಎಷ್ಟಿದೆ ಇದು ಸರ್ಕಾರ ಕೊಡೋದಿಲ್ಲ. ಅವರು ನಮಗೆ ಸ್ಟೂಡೆಂಟಿಗೆ ಕಲೆಕ್ಟ್ ಮಾಡೋಕ್ಕೊರೋದು ಬರೀ 600 ರೂಪಾಯಿ. 600 ರೂಪಾಯಲ್ಲಿ ಯಾವ ಸ್ಕೂಲು ಯಾವ ಅಡ್ಮಿನಿಸ್ಟ್ರೇಷನು ಒಂದು ಒಳ್ಳೆ ರೀತಿಯಲ್ಲಿ ರನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೊಂದು ಪ್ರೈವೇಟ್ ಸಪೋರ್ಟಿಂಗ್ ಏಜೆನ್ಸಿ ಬೇಕೇ ಬೇಕು. ಈಗ ನಾವು ಬಂಟ್ವಾಳ ಸ್ಕೂಲಿದ ವಿಷಯ ಹೇಳೋದಿದ್ರೆ, SOS ಹೈಸ್ಕೂಲ್ ಕನ್ನಡ ಮೀಡಿಯಂ ಬಗ್ಗೆ ಹೇಳೋದಿದ್ರೆ, ನಾವು 2009ರಿಂದ ಟೀಚರ್ ಇಲ್ದೇ ಎಫರ್ಟ್ ಹಾಕಿ 2007ರಿಂದ ಇವತ್ತು 2015 ಆಯಿತು, ಇವತ್ತು ನಮಗೆ ಟೀಚರ್ ಸಿಕ್ಕಿಲ್ಲ. ಆದರೆ ದೇವಸ್ಥಾನ ರನ್ ಮಾಡೋದು ಸ್ಕೂಲ್ ಆಗಿರೋದ್ರಿಂದ ಪ್ರೈವೇಟ್ ಟೀಚರ್ಸನ್ನು ದೇವಸ್ಥಾನ ಪೇಮೆಂಟ್ ಮಾಡಿಬಿಟ್ಟು ರನ್ ಮಾಡ್ತಾ ಇದೆ. ಬಟ್ ಅದು ಇಲ್ಲಿ ಸಾಧ್ಯ ಇಲ್ಲ. ಪಾಣೆಮಂಗಳೂರಲ್ಲಿ ಇಲ್ಲಿ ಜನರ ಸಪೋರ್ಟಿಂದ ಮಾತ್ರ ನಡಿಬೇಕು. ಹಳೆ ವಿದ್ಯಾರ್ಥಿಗಳ ಸಪೋರ್ಟಿಂದ ಮಾತ್ರ ನಡಿಬೇಕು.
ಇದೇ ವಿಷಯದಲ್ಲಿ ಇನ್ನೂ ಹೇಳುವುದಿದ್ದರೆ ಚಂದ್ರಹಾಸ್ ರೈ ಹಾಗೂ ಇನ್ನಿತರ ಹಳೆ ವಿದ್ಯಾರ್ಥಿಗಳು ನಾವು ಪ್ರೋತ್ಸಾಹ ಮಾಡ್ತೀವಿ, ನೀವು ಮುಂದುವರಿಸಿ ಅಂತ ಹೇಳಿದರು. ಡಾಕ್ಟರ್ ವಿಶ್ವನಾಥ್ ನಾಯ್ಕ್ ಅಂತರೂ ಒಂದು ಸುಭಾಷಿತನ್ನೇ ಬಿಡಿಸಿಟ್ರು. ವಿಶ್ವನಾಥ್ ನಾಯ್ಕರೇ, ನಿಮ್ಮ ಸುಭಾಷಿತ ನನಗೆ ರಿಪೀಟ್ ಮಾಡೋಕ್ಕೆ ಬರೋದಿಲ್ಲ, ಆದರೆ ಬಹಳ ಚೆನ್ನಾಗಿ ಹೇಳಿಬಿಟ್ರಿ. ಆ ಸುಭಾಷಿತವನ್ನು ಅರ್ಥ ಮಾಡಿದರೆ ನಮ್ಮ ಇಲ್ಲಿರುವ ಪೇರೆಂಟ್ಸಿಗೂ ಇಲ್ಲಿ ಹಳೆ ವಿದ್ಯಾರ್ಥಿಗಳಿಗೂ ನಮ್ಮ ಡ್ಯೂಟೀಸ್ ಏನು, ನಮ್ಮ ಅಬ್ಲಿಗೇಷನ್ ಟುವರ್ಡ್ಸ್ ದ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್, ನಿಮ್ಮ ಇನ್ಸ್ಟಿಟ್ಯೂಷನ್ ಏನಂತ ಅರ್ಥ ಆಗ್ತದೆ. ನೀವು ಹೇಳಿದ್ರಿ ಒಂದು ಗೋಲ್ಡನ್ ಜುಬ್ಲಿ ಒಂದು ಹಾಲ್ ಕಟ್ಟಿಸಿ ನಾವೆಲ್ಲ ಸಹಾಯ ಮಾಡ್ತೀವಿ ಅಂತ ಹೇಳಿದರು. ನನಗೂ ಬಹಳ ಸಂತೋಷ ಆಯಿತು. ಒಂದು ಓಲ್ಡ್ ಸ್ಟೂಡೆಂಟ್ಸ್ ಈ ಥರ ಒಂದು ಸಪೋರ್ಟ್ ಮಾಡಿದರೆ ಯಾವ ವಿದ್ಯಾಮಂದಿರವು ಯಾವ ಸ್ಕೂಲು ಯಾವುದಕ್ಕೂ ಹೆದರಬೇಕಂತಿಲ್ಲ. ಯಾಕಂದರೆ ಪ್ರಥಮ ಹೆಜ್ಜೆ ಇಡಬೇಕಾದ್ರೂ ಯಾವುದೇ ಒಂದು ಇನ್ಸ್ಟಿಟ್ಯೂಷನ್, ಎಜುಕೇಷನ್ ಇರಲಿ, ಯಾವುದೇ ಒಂದು ಇನ್ಸ್ಟಿಟ್ಯೂಷನ್ ಇರಲಿ, ಫೈನಾನ್ಷಿಯಲ್ ಕನ್ಸ್ಟ್ರೈಂಟ್ ಬಹಳ ಒಂದು ದೊಡ್ಡ ಪ್ರಾಬ್ಲಮ್ ಆಗಿರ್ತದೆ. ಅದೇ ಒಂದು ಪ್ರಶ್ನೆ. ಆವಾಗ ಹಿಂದ್ಗಡೆಯಿಂದ ಇಲ್ಲ ನಾವಿದ್ದೇವೆ ನೀವು ಮುಂದುವರಿಸಿ ಅಂತ ಹೇಳಿದರೆ ಖಂಡಿತ ಆ ಕೆಲಸ ಆಗ್ತದೆ. ಪ್ರತ್ಯೇಕವಾಗಿ ಈಗ ನಾನು ಹೇಳೋದಿದ್ರೆ ನನಗೆ ಒಂದು ಧೈರ್ಯ ಇದೆ, ಈ ಶಾರದಾ ವಿದ್ಯಾಶಾಲೆಯಲ್ಲಿ ಇದು ಖಂಡಿತ ನಡೀತದೆ. ಯಾಕಂದರೆ ಇಲ್ಲಿಯ ಕರೆಸ್ಪಾಂಡೆಂಟು ನನ್ನ ಜೊತೆ SSI ನಮ್ಮ ಟೆಂಪಲಲ್ಲಿ ನಾವು ಒಟ್ಟಿಗೆ ಟ್ರಸ್ಟಿಗಳಾಗಿದ್ವಿ. ನಾನು ನಾನು ಗೌರ್ಮೆಂಟ್ ಆಫೀಸರ್ ಆಗಿ ಫಸ್ಟ್ ಟೈಮ್ ನಾನು ಸೌತ್ ಕೆನರಾಗೆ ಟ್ರಾನ್ಸ್ಫರ್ ಆಗಿ ಬಂದೆ. ಅಲ್ಲಿ ಮ್ಯಾನೇಜಿಂಗ್ ಟ್ರಸ್ಟಿ ಆದೆ. ನನಗೆ ದೇವಸ್ಥಾನ ಏನಂತ ಅಡ್ಮಿನಿಸ್ಟ್ರೇಷನ್ ಗೊತ್ತಿತ್ತಿಲ್ಲ. ಬಟ್ ಇವ್ರ ಹತ್ರ ಕೇಳಿದೆ, ಏನು ಮಾಡೋದು, ನನಗೆ ಟ್ರಸ್ಟಿ ಮಾಡಿದಾರಲ್ಲ ಏನು ಮಾಡೋದು ಅಂತ. ಏನು ಮಾಡಬೇಡಿ, ದೇವರಿದ್ದಾರೆ ಅಂತ ಹೇಳಿದರು. ಬಟ್ ಅವರ ಸಪೋರ್ಟು, ಅವರ ಒಂದು ನನಗೆ ವಿಸ್ಡಮ್, ಅವರದ್ದೊಂದು ಅಡ್ವೈಸ್ ನನಗೆ ಎಷ್ಟು ಹೆಲ್ಪ್ ಆಯ್ತು ಅಂತ ಹೇಳಿದರೆ, ಇವತ್ತಿಗೂ ಅವರ ಪ್ರತಿಯೊಂದು ವರ್ಡು, ಪ್ರತಿಯೊಂದು ಅಡ್ವೈಸು ನಾನು ನೆನಪಿಸ್ಕೊಳ್ತಾ ಇದ್ದೀನಿ. ಯಾವುದೇ ಒಂದು ಇನ್ಸ್ಟಿಟ್ಯೂಷನ್ ಒಂದು ನಡಿಬೇಕಾದ್ರೂ ಕೋಆರ್ಡಿನೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಕೋಆರ್ಡಿನೇಷನ್ ಇಲ್ದೇ ಕೆಲಸ ಮಾಡೋಕ್ಕಾಗೋದಿಲ್ಲ. ಇಲ್ಲೇ ನೋಡಿ, ಇಲ್ಲಿ ಹೇಳಿದರು ಇವರು, ಇಲ್ಲೇ ಸ್ಪೀಚಲ್ಲಿ ನಾನು ಕೇಳಿದೆ, ಈ ಸಮಾರಂಭ ಬರೀ 2 ತಿಂಗಳಲ್ಲಿ ಆಯಿತು ಅಂಥೇಳಿ. ಈ 2 ತಿಂಗಳಲ್ಲಿ ಇಷ್ಟು ಸಕ್ಸಸ್ಫುಲ್ ಆಗಿ ಡೆಮಾನ್ಸ್ಟ್ರೇಟ್ ಮಾಡಿದ್ದಾರೆ ಅವರು ಅಂತ ಹೇಳಿದರೆ, ಅವರು ಮಾತ್ರ ಅಲ್ಲ, ಕೋಆರ್ಡಿನೇಟ್ ಯಾವ ಥರ ಮಾಡಿದ್ದಾರೆ ನೋಡಿ. ಅದರಲ್ಲಿ ಟೀಚರ್ಸ್ ಇದ್ದಾರೆ, ಸ್ಟೂಡೆಂಟ್ಸ್ ಇದ್ದಾರೆ. ಬಟ್ ಎಲ್ಲರನ್ನು ಕೋಆರ್ಡಿನೇಟ್ ಮಾಡಿಬಿಟ್ಟು ಒಂದು ಕೆಲಸ ಮಾಡೋದು ಬಹಳ ಕಷ್ಟ. ಅಂಥದ್ರಲ್ಲಿ ಅವರು ಮಾಡಿಸ್ಬಿಟ್ಟು ಸಾಧನೆ ತೋರಿಸಿದ್ದಾರೆ. ಆದ್ದರಿಂದ ಅವರ ಈ ಕರೆಸ್ಪಾಂಡೆನ್ಶಿಪ್ಪಲ್ಲಿ ನೀವು ಹೇಳಿದ ಹಾಗೇನೆ ಒಂದು ಶಾಲೆ ಅಭಿವೃದ್ಧಿ ಬಗ್ಗೆ ಯಾವುದೇ ಕೆಲಸ ಆಗಲಿ, ಇಲ್ಲಿ ಹೇಳಿದರು ನಾವು ಗ್ರೌಂಡ್ ರೈಸ್ ಮಾಡ್ತೀವಿ ಅಂತ ಹೇಳಿದರು, ಅದು ಒಂದು ಬಹಳ ಉತ್ತಮ ಕಾರ್ಯ. ರೈ ಅಂತ ಸ್ಪೋರ್ಟ್ಸ್ ಮನ್ಸ್ ಇದ್ದಾರೆ, ಅವ್ರಿಗೆ ಅದರಲ್ಲಿ ಖಂಡಿತ ಒಂದು ಆಸಕ್ತಿ ಇರಬಹುದು. ಆದ್ದರಿಂದ ನಾನು ಇದರ ಬಗ್ಗೆ ನನಗೆ ಈ ಬಗ್ಗೆ ಒಂದು ಬಹಳ ಒಂದು ಸರ್ಪ್ರೈಸ್ ಏನಂತ ಹೇಳಿದರೆ, ಒಂದು ಚಿಕ್ಕ ಊರಲ್ಲಿದ್ದು ಬಿಟ್ಟು ಒಂದು ಚಿಕ್ಕ ಒಂದು ಹಳ್ಳಿಯ ನಾನು ಪಾಣೆಮಂಗಳೂರು ಒಂದು ಹಳ್ಳಿ ಅಂತಲೇ ಹೇಳ್ತೀನಿ, ಒಂದು ಹಳ್ಳಿಯ ಶಾಲೆಯ ಕರೆಸ್ಪಾಂಡೆಂಟ್ ಆಗಿ ಇಲ್ಲಿಯ ಕರೆಸ್ಪಾಂಡೆಂಟ್ ಈಗ ಒಂದು ವಿಷನ್ ಪ್ರಾಜೆಕ್ಟನ್ನು ಇಟ್ಟರು. ನೀವು ಕೇಳಿರ್ಬೋದು ಅವರ ವಿಷನ್ ಏನು, ನೆಕ್ಸ್ಟ್ ನಾವು ಏನು ಮಾಡಬೇಕಂತಿದ್ದೀವಿ, ನಾವು ಕಮಿಟಿ ಏನು ಮಾಡಬೇಕಂತಿದ್ದೀವಿ ಅಂತ ಒಂದು ವಿಷನ್ ಪೇಪರನ್ನು ಇಟ್ಟರು. ಸಾಧಾರಣ 50 ವರ್ಷ ಮೇಲ್ಪಟ್ಟ ಮಹಿಳೆಯರ ವೇಗದ ನಡಿಗೆ ಪ್ರಥಮ ಬಹುಮಾನ ಉಮಾಕಿಶೋರಿ, ದ್ವಿತೀಯ ಚಿತ್ರಾ ಕಾಮತ್, ತೃತೀಯ ಪ್ರತಿಭಾ ರೈ. ಬಹುಮಾನವನ್ನ ವಿತರಿಸ್ತಾ ಇದ್ದಾರೆ. ಸಂಚಾಲಕರು ಬಹುಮಾನವನ್ನ ವಿತರಿಸ್ತಾ ಇದ್ದಾರೆ. ಉಮಾಕಿಶೋರಿ ಅವರು ಇಲ್ಲಿನ ಹಳೆಯ ವಿದ್ಯಾರ್ಥಿನಿ ಹಾಗೂ ಪ್ರಸ್ತುತ ಶಿಕ್ಷಕಿ ಕೂಡ ಹೌದು. ಚಿತ್ರಾ ಕಾಮತ್ ಅವರು ಕೇಶವ ಕೊಡುವ ಅವರ ಸುಪುತ್ರಿ ಹಾಗೂ ಹಳೆಯ ವಿದ್ಯಾರ್ಥಿನಿ. ಪ್ರತಿಭಾ ರೈ ಅವರು ಕೂಡ ಇಲ್ಲಿನ ಹಳೆಯ ವಿದ್ಯಾರ್ಥಿನಿ. 50ರ ಮೇಲ್ಪಟ್ಟ ಪುರುಷರ ವೇಗದ ನಡಿಗೆ ಪ್ರಥಮ ಬಹುಮಾನ ಶ್ರೀನಿವಾಸ್ ಕೊಡ್ವಾ, ದ್ವಿತೀಯ ಅಶೋಕ, ತೃತೀಯ ತಿಮ್ಮಪ್ಪ ಪೂಜಾರಿ. ಶ್ರೀನಿವಾಸ ಕೊಡ್ವಾ ಇವರು ಶಾರದಾ ಎಜುಕೇಶನ್ ಸೊಸೈಟಿಯ ಅಧ್ಯಕ್ಷರು ಕೂಡ ಹೌದು. 30ರಿಂದ 50ರ ನಡುವಿನ ಮಹಿಳೆಯರ ಬಾಂಬ್ ಇನ್ ದ ಸಿಟಿ ಪ್ರಥಮ ಬಹುಮಾನ ಉಮಾಕಿಶೋರಿ, ದ್ವಿತೀಯ ಬಹುಮಾನ ಯಶೋಮತಿ, ತೃತೀಯ ಚಿತ್ರಾ ಕಾಮತ್. ಪ್ರಥಮ ಬಹುಮಾನ ಮಮತಾ ಶೆಟ್ಟಿ, ದ್ವಿತೀಯ ಬಹುಮಾನ
ಯಶೋಮತಿ. ತೃತೀಯ ಬಹುಮಾನ ಉಮಾಕಿಶೋರಿ. ಉಮಾಕಿಶೋರಿ 1997ನೇ ಬ್ಯಾಚ್ನ ಉಮಾಕಿಶೋರಿ. ಮಹಿಳೆಯರ 200 ಮೀಟರ್ ಓಟ ಸ್ಪರ್ಧೆಯಲ್ಲೂ ಇವರೇ ಮೂವರು ಇದೇ ಮೂರು ಆರ್ಡರ್ನಲ್ಲಿಯೇ ಪ್ರಶಸ್ತಿಯನ್ನು ಗಳಿಸಿದ್ದಾರೆ. ಪ್ರಥಮ ಬಹುಮಾನ, ತೃತೀಯ ಬಹುಮಾನ ಉಮಾಕಿಶೋರಿ. 30ಕ್ಕಿಂತ ಕೆಳಗಿನ ವಯೋಮಾನದ ಮಹಿಳೆಯರು 200 ಮೀಟರ್ ಓಟ. ಪ್ರಥಮ ಬಹುಮಾನ ಮೇಘ, ದ್ವಿತೀಯ ಬಹುಮಾನ ಕಾವ್ಯಶ್ರೀ, ಪ್ರಥಮ ಬಹುಮಾನ ಆಶ್ರಿತ. ಇವರಿಗೆ ಹಿಂದಿನ ಸ್ಪರ್ಧೆಯ ತೃತೀಯ ಬಹುಮಾನ ಹಾಗೂ ಈಗಿನ ಸ್ಪರ್ಧೆಯ ಪ್ರಥಮ ಬಹುಮಾನ ಕೂಡ ಇದೆ. 30ಕ್ಕಿಂತ ಕೆಳಗಿನ ವಯೋಮಾನದ ಗೋಣಿಚೀಲ ಸ್ಪರ್ಧೆ. ದ್ವಿತೀಯ ಉನೈಸಾ, ತೃತೀಯ ಕಶ್ಮಿಜಾ, ತೃತೀಯ ಸ್ವಾತಿ. ಮುಂದಿನ ಪಂದ್ಯ ಇದು 30ಕ್ಕಿಂತ ಒಳಗಿನ ವಯೋಮಾನದ ಮಹಿಳೆಯರ ರಿಲೇ. ಪ್ರಥಮ ಬಹುಮಾನ ಮೇಘ ಹಾಗೂ ತಂಡ. ಈ ತಂಡದಲ್ಲಿ ಸಾಹಿನಾ, ಶಬ್ನಾಸ್ ಮತ್ತು ಕೃತಿಕಾ ಇವರಿದ್ದಾರೆ. ಎಲ್ಲರೂ ಸ್ಟೇಜಿಗೆ ಬರಬೇಕು ಅಂತ ವಿನಂತಿ. ದ್ವಿತೀಯ ಬಹುಮಾನ ಜಾಸ್ಮಿನ್ ಹಾಗೂ ತಂಡ. ಈ ತಂಡದಲ್ಲಿ ಜಾಸ್ಮಿನ್, ಆಸ್ಮಿನ್, ಸುಚಿತ್, ಸಂಪ್ರೀತಾ ಕೆ ಹಾಗೂ ತಂಡ. ಈ ತಂಡದಲ್ಲಿ ಸಂಪ್ರೀತಾ, ಸಂಧ್ಯಾ ಹಾಗೂ ಮೇಘಶ್ರೀ ಇವರಿದ್ದಾರೆ. ರಿಲೇ ಸೆಕೆಂಡ್. ಸಂಪ್ರೀತಾ ಕೆ ಹಾಗೂ ತಂಡ ತೃತೀಯ ಬಹುಮಾನ. ಸಂಪ್ರೀತಾ. ಮಹಿಳೆಯರ ನಿಂಬೆ ಚಮಚ ಓಟ. ಪ್ರಥಮ ಬಹುಮಾನ ಮೇಘ, ದ್ವಿತೀಯ ಶಾಹಿನಾ, ತೃತೀಯ ಸಂಧ್ಯಾ. ಇನ್ನು 30ರ ಮೇಲ್ಪಟ್ಟ ಪುರುಷರ ಬಾಂಬ್ ಇನ್ ದ ಸಿಟಿ. ಪ್ರಥಮ ಬಹುಮಾನ ಜನಾರ್ದನ ಭಟ್, ದ್ವಿತೀಯ ಬಹುಮಾನ ನೋಣಯ್ಯ ನಾಯ್ಕ್, ತೃತೀಯ ಬಹುಮಾನ ಸುರೇಂದ್ರ ಶೆಣೈ. ಅನಿತಾ ಮೇಡಮ್. 30ರ ಮೇಲ್ಪಟ್ಟ ಪುರುಷರ ಬಾಂಬ್ ಇನ್ ದ ಸಿಟಿಯಲ್ಲಿ ಪ್ರಥಮ ಬಹುಮಾನ ನಮ್ಮ ಶಾಲೆಯ ಸಂಚಾಲಕರು ಹಾಗೂ ಹಳೆಯ ವಿದ್ಯಾರ್ಥಿ. 30ರ ಮೇಲ್ಪಟ್ಟ ಪುರುಷರ ಸಂಗೀತ ಕುರ್ಚಿ ಸ್ಪರ್ಧೆ. ಪ್ರಥಮ ಬಹುಮಾನ ಅಂಬಾ ಪ್ರಸಾದ್, ದ್ವಿತೀಯ ಬಹುಮಾನ ವೆಂಕಟರಾಯ ಕಾಮತ್, ತೃತೀಯ ಬಹುಮಾನ ಅಹಮದ್ ಶಕೀರ್. ಪ್ರಥಮ ಅಂಬಾ ಪ್ರಸಾದ್, ದ್ವಿತೀಯ ವೆಂಕಟರಾಯ ಕಾಮತ್, ತೃತೀಯ ಅಹಮದ್ ಶಕೀರ್. 30ರ ಮೇಲ್ಪಟ್ಟ ಪುರುಷರ ಗೋಣಿಚೀಲ ಓಟ. ಪ್ರಥಮ ಬಹುಮಾನ ತಿಮ್ಮಪ್ಪ ಪೂಜಾರಿ, ದ್ವಿತೀಯ ಬಹುಮಾನ ಅಹಮದ್ ಶಕೀರ್ ಹಾಗೂ ತೃತೀಯ ಬಹುಮಾನ ಮೊಹಮ್ಮದ್ ಆಶಿಕ್. ಇನ್ನು 30ರ ಮೇಲ್ಪಟ್ಟ ಪುರುಷರ 100 ಮೀಟರ್ ಓಟ ಸ್ಪರ್ಧೆ. ಪ್ರಥಮ ಬಹುಮಾನ ರವಿಚಂದ್ರಮಯ್ಯ, ದ್ವಿತೀಯ ಬಹುಮಾನ ಅನಿಲ್ ಕುಡ್ವಾ, ತೃತೀಯ ಬಹುಮಾನ ಸುರೇಶ್ ರಾವ್. ಪುರುಷರ 100 ಮೀಟರ್ ಓಟ. ಪ್ರಥಮ ರವಿಚಂದ್ರಮಯ್ಯ, ದ್ವಿತೀಯ ಅನಿಲ್ ಕುಡ್ವಾ, ತೃತೀಯ ಸುರೇಶ್ ರಾವ್. 30ರ ಮೇಲ್ಪಟ್ಟ ಪುರುಷರ 200 ಮೀಟರ್ ಓಟ. ಪ್ರಥಮ ರವಿಚಂದ್ರಮಯ್ಯ, ದ್ವಿತೀಯ ಅಹಮದ್ ಶಕೀರ್ ಹಾಗೂ ತೃತೀಯ ತಿಮ್ಮಪ್ಪ ಪೂಜಾರಿ. ಇಲ್ಲಿಲ್ಲ. ಇನ್ನು 30ರ ಒಳಗಿನ ವಯೋಮಾನದ ಪುರುಷರ 200 ಮೀಟರ್ ಓಟ. ಪ್ರಥಮ ಹರಿಕೃಷ್ಣ, ದ್ವಿತೀಯ ಧನ್ರಾಜ್, ತೃತೀಯ ಅಜರುದ್ದೀನ್. ಆದಷ್ಟು ಬೇಗ ಬಂದು ನಿಮ್ಮ ಪ್ರಶಸ್ತಿಯನ್ನು ಸ್ವೀಕರಿಸಬೇಕು ಅಂತ ವಿನಂತಿ. ಹಾಗೆ ಸಚಿನ್, ದ್ವಿತೀಯ ಅಜರುದ್ದೀನ್, ತೃತೀಯ ಮೊಹಮ್ಮದ್ ಆಶಿಕ್. ಮೂವತ್ತರ ಒಳಗಿನ ವಯೋಮಾನದ ಪುರುಷರ ಬಾಂಬ್ ಇನ್ ದ ಸಿಟಿ. ಪ್ರಥಮ ಬಹುಮಾನ ಇಬ್ರಾಹಿಂ ನೌಶಾದ್. 40ರ ಒಳಗಿನ ಪುರುಷರ ನಿಂಬೆ ಚಮಚ ಊಟ. ಪ್ರಥಮ ಅಕ್ಷಯ್, ದ್ವಿತೀಯ ಆಕಾಶ್, ತೃತೀಯ ರಂಜಿತ್. ಅಕ್ಷಯ್ ಹಾಗೂ ದಾವೂದ್ ಇವರಿದ್ದಾರೆ. ದ್ವಿತೀಯ ಬಹುಮಾನ ರಿತೇಶ್ ಹಾಗೂ ತಂಡ. ಈ ತಂಡದಲ್ಲಿ ರಿತೇಶ್, ನಿತಿನ್, ಸಫ್ವಾನ್ ಹಾಗೂ ಮವಾಜ್ ಇದ್ದಾರೆ. ತೃತೀಯ ಬಹುಮಾನ ಹರಿಕೃಷ್ಣ ಹಾಗೂ ತಂಡ. ಈ ತಂಡದಲ್ಲಿ ಹರಿಕೃಷ್ಣ, ನವೀನ್, ನಿತೇಶ್ ಹಾಗೂ ಶಾಕೀರ್. ಇವರೆಲ್ಲರೂ ಬಂದು ಪ್ರಶಸ್ತಿಯನ್ನು ಸ್ವೀಕರಿಸಬೇಕು ಅಂತ ವಿನಂತಿ. ಪುರುಷರ ಹಗ್ಗ ಜಗ್ಗಾಟ. ಪ್ರಥಮ ಬಹುಮಾನ ಅಜರುದ್ದೀನ್ ಹಾಗೂ ಬಳಗ.
ಈ ತಂಡದಲ್ಲಿ ಅಜರುದ್ದೀನ್, ಇರ್ಷಾದ್, ಸಂದೇಶ್, ಶರೀಫ್, ರಾಮಕೃಷ್ಣ ಭಟ್, ದಾವೂದ್, ಶರತ್, ನಿತಿನ್ ಹಾಗೂ ವಿಷ್ಣು ಇವರಿದ್ದಾರೆ. ಎಲ್ಲರೂ ಬಂದು ಪ್ರಶಸ್ತಿಯನ್ನು ಸ್ವೀಕರಿಸಬೇಕು ಅಂತ ವಿನಂತಿ. ಹಳೆಯ ವಿದ್ಯಾರ್ಥಿ ಹಾಗೂ ಪ್ರಸ್ತುತ ಶಿಕ್ಷಕರು ಕೂಡ ಹೌದು. ದ್ವಿತೀಯ ಬಹುಮಾನ ಜನಾರ್ದನ್ ಭಟ್. ಹಾಗೆ ಅಧ್ಯಾಪಕ ಹಾಗೂ ಅಧ್ಯಾಪಕೇತರರಿಗೆ ಏರ್ಪಡಿಸಿದ ಸಂಗೀತ ಕುರ್ಚಿ ಬಹುಮಾನ ವಿಜೇತರಿಗೆಲ್ಲರಿಗೂ ಅಭಿನಂದನೆಗಳು. ಬಹುಮಾನವನ್ನು ವಿತರಿಸಿದವರಿಗೆ ಧನ್ಯವಾದಗಳು. ನಿಮಗೂ ಅಭಿನಂದನೆಗಳು. ಥ್ಯಾಂಕ್ ಯು. ಇನ್ನು ಶ್ರೀ ಶಾರದಾ ಪ್ರೌಢಶಾಲೆಯು ಪ್ರಾರಂಭವಾಗಿ 51 ಸಂವತ್ಸರಗಳನ್ನು ತುಂಬುತ್ತಿರುವ ಈ ಸಂಭ್ರಮಾಚರಣೆಯನ್ನು ಆಚರಿಸಲು ನಾವೆಲ್ಲ ಇಲ್ಲಿ ಬಂದು ಸೇರಿದ್ದೇವೆ. ಇದು ನಮ್ಮೆಲ್ಲ ಸೌಭಾಗ್ಯವೆಂದು ಕಂಡಿದ್ದೇನೆ. ಯಾವುದೇ ಕಾರ್ಯಕ್ರಮವನ್ನು ಶುಭಾರಂಭಿಸಿದಷ್ಟೇ ಇತಿಶ್ರೀ ಹಾಡುವುದು ಅಷ್ಟೇ ಅಗತ್ಯ. ಈ ನಿಟ್ಟಿನಲ್ಲಿ ಇವತ್ತಿನ ಈ ಸ್ವರ್ಣ ಮಹೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ತಮಗೆಲ್ಲರಿಗೂ ಧನ್ಯವಾದವನ್ನು ಸಮರ್ಪಿಸುವ ಭಾಗ್ಯ ನನ್ನ ಪಾಲಿಗೆ ಬಂದಿರುವುದು ಸಂತೋಷ. ಮೊದಲನೆಯದಾಗಿ ಇಂದಿನ ಈ ಸುವರ್ಣ ಮಹೋತ್ಸವ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ನಿವೃತ್ತ ವಾಣಿಜ್ಯ ಇಲಾಖೆಯ ಡೆಪ್ಯೂಟಿ ಕಮಿಷನರ್ ಹಾಗೂ ಬಂಟ್ವಾಳದ ಎಸ್ವಿಎಸ್ ವಿದ್ಯಾಸಂಸ್ಥೆಗಳ ಮಾಜಿ ಸಂಚಾಲಕರಾದ ಶ್ರೀಯುತ ಬಿ ಗಿರಿಧರ್ ಕುಡುವ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೆಯೇ ಇಂದಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಶಾಲೆಯ ಸಂಚಾಲಕರು ಹಾಗೂ ಹಳೆಯ ವಿದ್ಯಾರ್ಥಿಗಳು ಮತ್ತೆ ಸ್ವರ್ಣ ಮಹೋತ್ಸವ ಸಮಿತಿಯ ಅಧ್ಯಕ್ಷರೂ ಆಗಿರುವಂತಹ ಶ್ರೀಯುತ ವೇದಮೂರ್ತಿ ಜನಾರ್ದನ್ ಭಟ್ ಇವರಿಗೂ ಹೃದಯಾಂತರಾಳದ ಅಭಿನಂದನೆಗಳು. ಅದೇ ರೀತಿ ಪಾಣಮಂಗಳೂರು ಎಜುಕೇಷನ್ ಸೊಸೈಟಿಯ ಅಧ್ಯಕ್ಷರಾದ ಶ್ರೀ ಎನ್ ಶ್ರೀನಿವಾಸ್ ಕುಡುವ ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆಯೇ ಪಾಣಮಂಗಳೂರು ಎಜುಕೇಷನ್ ಸೊಸೈಟಿಯ ಕಾರ್ಯದರ್ಶಿಯವರಾದ ಶ್ರೀಧರ್ ಶೆಣೈ ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ಆಡಳಿತ ಮಂಡಳಿ ಎಲ್ಲ ಸರ್ವ ಸದಸ್ಯರಿಗೂ ಹೃದಯಪೂರ್ವಕ ವಂದನೆಗಳು. ಆಡಳಿತ ಮಂಡಳಿಯ ಹಿರಿಯ ಸದಸ್ಯರಾದ ಶ್ರೀ ದಯಾನಂದ ಕುಡುವ ಇವರಿಗೂ ಹೃತ್ಪೂರ್ವಕ ವಂದನೆಗಳು. ಹಾಗೆ ನಿವೃತ್ತ ಶಿಕ್ಷಕರಾದ ಶ್ರೀ ಅಣ್ಣಿ ಭಟ್ ಇವರ ಧರ್ಮಪತ್ನಿ ಅನಿತಾ ಎ ಭಟ್ ಇವರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಹಾಗೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಹಾಗೂ ನನ್ನ ನೆಚ್ಚಿನ ಗುರುಗಳಾದ ಶ್ರೀಮತಿ ಭಾರತಿ ಇವರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಈ ಸಮಾರಂಭದಲ್ಲಿ ಗೌರವವನ್ನು ಸ್ವೀಕರಿಸಿದಂತಹ ನಿವೃತ್ತ ಮುಖ್ಯೋಪಾಧ್ಯಾಯರುಗಳು, ಶಿಕ್ಷಕರು, ಶಿಕ್ಷಕೇತರ ಸಿಬ್ಬಂದಿ ವರ್ಗದವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಸರ್, SSLCಯಲ್ಲಿ ಸರ್ವಪ್ರಥಮ ಸ್ಥಾನವನ್ನು ಪಡೆದಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ವೇದಿಕೆಯಲ್ಲಿರುವ 1964ರ ಪ್ರಥಮ SSLC ಬ್ಯಾಚಿನಲ್ಲಿ ಪ್ರಥಮ ಬಂದಿರುವಂತಹ ಶ್ರೀ ಮಂಜುನಾಥ್ ಪಡಿಯಾರ್ ಇವರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ನಮ್ಮ ಇಂದಿನ ಈ ಸುವರ್ಣ ಮಹೋತ್ಸವ ಕಾರ್ಯಕ್ರಮವನ್ನು ಚಂದಗಾಣಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿರುವಂತಹ ನಮ್ಮ ಎಲ್ಲ ಹಿರಿಯ ವಿದ್ಯಾರ್ಥಿಗಳಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಅದೇ ರೀತಿ ಶಾಲಾ ನಾಯಕಿಯಾಗಿರುವ ಕುಮಾರಿ ಬದ್ರುಲ್ ಹಫೀಜಾ ನಿಶಾ ಇವರಿಗೂ ಹೃದಯಪೂರ್ವಕ ವಂದನೆಗಳು. ಹಾಗೆ ಸುವರ್ಣ ಮಹೋತ್ಸವ ಸಮಿತಿಯ ಕಾರ್ಯಕಾರಿ ಸಮಿತಿಯ ಎಲ್ಲ ಪದಾಧಿಕಾರಿಗಳಾದ ತಮಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ನಮ್ಮ ಶಾಲೆಯ ಶಿಕ್ಷಕರು, ಶಿಕ್ಷಕೇತರ ಸಿಬ್ಬಂದಿ ವರ್ಗದವರು, ಮೆಚ್ಚಿನ ವಿದ್ಯಾರ್ಥಿಗಳು, ಹಾಗೆ SLNP ವಿದ್ಯಾಲಯದ ಶಿಕ್ಷಕರು, ಶಿಕ್ಷಕೇತರ ಸಿಬ್ಬಂದಿ ವರ್ಗದವರು, ವಿದ್ಯಾರ್ಥಿಗಳಿಗೂ ಹೃದಯಾಂತರಾಳದ ಧನ್ಯವಾದಗಳು. ಇದೇ ರೀತಿ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಪತ್ರಕರ್ತರು, ಮಾಧ್ಯಮದ ಮಿತ್ರರಿಗೂ ಹಾಗೂ ಛಾಯಾಗ್ರಾಹಕರಿಗೂ ನನ್ನ ಅಭಿವಂದನೆಗಳು. ಹಾಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ವಿದ್ಯಾರ್ಥಿಗಳ ಹೆತ್ತವರು,
ಶಾಲೆಯ ಹಿತೈಷಿಗಳು ಹಾಗೆ ಶಾಲೆಯ ಅಭಿವೃದ್ಧಿಗೆ ಶ್ರಮಿಸಿದಂಥ ಎಲ್ಲ ವಿದ್ಯಾಭಿಮಾನಿಗಳಿಗೂ ಎಲ್ಲರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಸುವರ್ಣ ಮಹೋತ್ಸವದ ಅಂಗವಾಗಿ ನಡೆದಂತಹ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಹಾಗೂ ವಿಜೇತರಾದ ಎಲ್ಲ ವಿದ್ಯಾರ್ಥಿಗಳಿಗೂ ಪ್ರೀತಿಪೂರ್ವಕ ಅಭಿವಂದನೆಗಳು. ನಮ್ಮ ಶಾಲೆಯ ಶ್ರೇಯಾಭಿವೃದ್ಧಿಗೆ ಸರ್ವ ರೀತಿಯಲ್ಲಿ ಶ್ರಮಿಸುತ್ತಿರುವಂತಹ ಶ್ರೀಯುತ ವೆಂಕಟರಾಯ ಕಾಮತ್ ಇವರಿಗೂ ಎಲ್ಲರ ಪರವಾಗಿ ಧನ್ಯವಾದವನ್ನು ಸಲ್ಲಿಸುತ್ತಿದ್ದೇನೆ. ಇಂದಿನ ಈ ಸುವರ್ಣ ಮಹೋತ್ಸವ ಕಾರ್ಯಕ್ರಮವನ್ನು ಶಿಸ್ತಿನಿಂದ ನೆರವೇರಿಸುವಲ್ಲಿ ಸಹಕರಿಸಿದ ಬಂಟ್ವಾಳ ತಾಲೂಕಿನ ಆರಕ್ಷಕ ಠಾಣೆ ಸಿಬ್ಬಂದಿ ವರ್ಗದವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಇಂದಿನ ಈ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಸುಂದರವಾದ ಚಪ್ಪರದ ವ್ಯವಸ್ಥೆಯನ್ನು ಮಾಡಿದ ಹಾಗೂ ಧ್ವನಿವರ್ಧಕ ಮತ್ತು ಬೆಳಕಿನ ವ್ಯವಸ್ಥೆಯನ್ನು ಮಾಡಿರುವಂತಹ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ನಮ್ಮ ಶಾಲೆಯ ಬೃಹತ್ ಕಟ್ಟಡವು ಎಲ್ಲರನ್ನು ಅಯಸ್ಕಾಂತದಂತೆ ಸೆಳೆಯುವ ಹಾಗೆ ಭವ್ಯವಾದ ಪೇಂಟಿಂಗ್ ವ್ಯವಸ್ಥೆಯನ್ನು ಮಾಡಿರುವಂತಹ ತಮಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಇದೇ ರೀತಿ ಶ್ರೀ ಶಾರದಾ ಪ್ರೌಢಶಾಲೆಯ ಸುವರ್ಣ ಮಹೋತ್ಸವದ ಸಂಭ್ರಮಾಚರಣೆಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಧನ್ಯವಾದ ಸಮರ್ಪಣೆ ಮಾಡುತ್ತಾ ನಾನು ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇನೆ. ಒಬ್ಬ ವಿದ್ಯಾರ್ಥಿಯಾಗಿ ನನ್ನ ಮನಸ್ಸಿಗೆ ಒಂದು ಸಂತೋಷ ಆದ ಒಂದು ಹಾಡನ್ನು ಹಾಡುತ್ತೇನೆ. ಇಂದು ನಾನು ಮನವಿಟ್ಟು ಕೇಳುವಿರಿ, ಇಂದು ನೀವು ಎದೆ ತುಂಬಿ ಹಾಡುವೆನು. ಇಂದು ನಾನು ಮನವಿಟ್ಟು ಕೇಳಿದಿರಿ, ಅಲ್ಲಿ ನೀವು ಎದೆ ತುಂಬಿ ಹಾಡುವೆನು. ಇಂದು ನಾನು ಹಾಡುತ್ತೀರೆ ಅಂದಿನಂತೆ ಕುಳಿತು ಕೇಳುವಿರಿ ಸಾಕೆನಗೆ, ಅದುವೇ ಬಹುಮಾನ. ಇಂದು ಹಾಡುತ್ತೀರೆ ಅಂದಿನಂತೆ ಕುಳಿತು ಕೇಳುವಿರಿ ಸಾಕೆನಗೆ, ಅದುವೇ ಬಹುಮಾನ. ಹಾಡು ಹಕ್ಕಿಗೆ ಬೇಕೆ ಬಿರುದು ಸನ್ಮಾನ, ಎದೆ ತುಂಬ